ಹಾಲು ಉತ್ಪಾದನೆಯಲ್ಲಿ ಕರ್ನಾಟಕ ಸಾಧನೆ ಮಾಡಿದೆ. ರೈತರು ಡೈರಿಗೆ ತಂದು ಹಾಕ್ತಾ ಇದ್ದಂತಹ ಪರಿಶುದ್ಧ ಹಾಲಿಗೆ ಸಿಬ್ಬಂದಿಗೆ ನೀರು ಬೆರೆಸಿ ಕಳ್ಳಾಟವಾಡಿದ್ರು. ಟಿವಿ9 ವರದಿ ಬಿತ್ತರಿಸ್ತಾ ಇದ್ದಂತೆ ಚಿಮುಲ್ ಡೈರಿ ಸಿಬ್ಬಂದಿ ತಲೆದಂಡವಾಗಿದೆ. ಲಕ್ಷಾಂತರ ರೂಪಾಯಿ ಅವ್ಯವಹಾರ ಬಯಲಾಗಿದೆ. ಹಾಲಿಗೆ ನೀರು ಬೆರೆಸಿದ್ರು, ಕ್ಯಾನ್ಗಟ್ಟಲೆ ನೀರು ಸುರಿದಿದ್ರು. ಪರಿಶುದ್ಧ ನಂದಿನಿ ಹಾಲಿಗೆ ಡೈರಿ ಸಿಬ್ಬಂದಿ ಕಲಬೆರಕೆ ಮಾಡಿ ಕಳ್ಳಾಟ ಆಡಿದ್ರು. ಖದೀಮರ ಅಕ್ರಮದ ಆಟವನ್ನ ಟಿವಿ9 ಜಗಜ್ಜಾಹೀರು ಮಾಡಿತ್ತು. ಇದೀಗ ಹಾಲಿಗೆ ನೀರು ಬೆರೆಸಿದ್ದವರಿಗೆ ಬಿಸಿ ತಟ್ಟಿದೆ. ಡೈರಿಯಲ್ಲಿ ನಂದಿನಿ ಹಾಲಿಗೆ ಕಲಬೆರಕೆ ಮಾಡಿದ್ದು ಬಯಲು. ಟಿವಿ9 ಬಿಗ್ ಇಂಪ್ಯಾಕ್ಟ್, ಅಧಿಕಾರಿಗಳು ಸಿಬ್ಬಂದಿ ತಲೆದಂಡ. ಚಿಕ್ಕಬಳ್ಳಾಪುರ ಜಿಲ್ಲೆ ಮಾಡಿಗೆರೆ ಗ್ರಾಮದ ಹಾಲಿನ ಡೈರಿ ಸಿಬ್ಬಂದಿ ಕಳ್ಳಾಟ ಆಡಿದ್ರು. ರೈತರು ತಂದು ಹಾಕುವ ಹಾಲಿಗೆ ನೀರು ಬೆರೆಸಿದ್ರು. ಕ್ಯಾನ್ಗಟ್ಟಲೆ ನೀರು ಕಲಬೆರಕೆ ಮಾಡುತ್ತಿದ್ದ ವಿಡಿಯೋ ಸಮೇತ ಟಿವಿ9 ಜನವರಿ 18ರಂದು ವರದಿ ಬಿತ್ತರಿಸಿತ್ತು. ಟಿವಿ9 ವರದಿ ಬಳಿಕ ಚಿಮುಲ್ ನಿರ್ದೇಶಕರು ಸಮಿತಿ ರಚಿಸಿ ತನಿಖೆಗೆ ಆದೇಶಿಸಿದ್ರು. ತನಿಖೆಯಲ್ಲಿ ಡೈರಿ ಅಧಿಕಾರಿಗಳು, ಸಿಬ್ಬಂದಿ, ಟ್ಯಾಂಕರ್ ಚಾಲಕ ಅಕ್ರಮ ಮಾಡಿದ್ದು ಬಯಲಾಗಿದೆ. ಚಿಮುಲ್ ವಿಸ್ತರಣಾಧಿಕಾರಿ ನಾರಾಯಣಸ್ವಾಮಿ, ಕಾರ್ಯದರ್ಶಿ ರಾಜೇಶ್, ಡೈರಿ ಸಿಬ್ಬಂದಿ ಚೇತನ್ ಅನ್ನೋರನ್ನ ಅಮಾನತು ಮಾಡಲಾಗಿದೆ. ಸಂಬಂಧಿಸಿದ ಸಂಘದಲ್ಲಿ ಸುಮಾರು ಒಂದು 4-5 ಬೇನಾಮಿ ಕಾರ್ಡ್ನ ಸೃಷ್ಟಿ ಮಾಡಿಕೊಂಡು ಅವ್ರು ಏನು ಕಲಬೆರಕೆ ಮಾಡ್ತಾಯಿದ್ರು ಅದನ್ನು ಅವರ ಹೆಸರಿಗೆ ತೋರಿಸ್ಕೊಂಡು ಅದನ್ನು ಕ್ಲೈಮ್ ಮಾಡಿರ್ತಕ್ಕಂಥದ್ದು ಕಂಡು ಬಂದಿದ್ದು. ಸುಮಾರು ಅರೌಂಡ್ 4 ಲಕ್ಷದವರೆಗೂ ಒಂದು ಮೊತ್ತ ದುರುಪಯೋಗ ಇದ್ದು ಕಂಡು ಬಂದಿದೆ. ಇದಕ್ಕೆ ಸಂಬಂಧಿಸಿದಂಗೆ ನಾವು ಏನು ಆ ಸಂಘದಲ್ಲಿರ್ತಕ್ಕಂಥ ಸಿಬ್ಬಂದಿನ ಕೂಡ ವಜಾ ಮಾಡಿಸಿ, ಜೊತೆಗೆ ನಮ್ಮ ಒಕ್ಕೂಟದಿಂದ ಏನು ಆ ಒಂದು ಸಂಘಕ್ಕೆ ಮೇಲ್ವಿಚಾರಣೆ ನಡೆಸ್ತಕ್ಕಂಥ ಒಬ್ಬ ಅಧಿಕಾರಿನ ಕೂಡ ನಾವು ಈಗ ಆಲ್ರೆಡಿ ಅಮಾನತು ತಿಳಿಸಿ ಕ್ರಮ ವಹಿಸಿದ್ದೀವಿ. 2-3 ತಿಂಗಳಿನಿಂದ 10,182 ಲೀಟರ್ ನೀರು ಬೆರೆಸಿದ್ದಾರೆ. ಇದರಿಂದ 3,53,376 ರೂಪಾಯಿ ನುಂಗಿದ್ದಾರೆ. ಸರ್ಕಾರ ಹಾಲು ಉತ್ಪಾದಕರಿಗೆ 1 ಲೀಟರ್ಗೆ 5 ರೂಪಾಯಿ ಪ್ರೋತ್ಸಾಹ ಧನ ನೀಡುತ್ತಿದೆ. ಇದರಲ್ಲೂ ಡೈರಿ ಸಿಬ್ಬಂದಿ ಅಕ್ರಮ ಮಾಡಿದ್ದಾರೆ. ರೈತರ ಹೆಸರಲ್ಲಿ ನಕಲಿ ಬುಕ್ಗಳನ್ನು ತೆರೆದು 4 ಲಕ್ಷಕ್ಕೂ ಹೆಚ್ಚು ಹಣ ವಂಚಿಸಿದ್ದಾರೆ. ಕೂಡಲೇ ಆ ಹಣವನ್ನು ಚಿಮುಲ್ಗೆ ಮರಳಿಸಲು ನಿರ್ದೇಶಕರು ಖಡಕ್ ಸೂಚನೆಯನ್ನೂ ನೀಡಿದ್ದಾರೆ. ಒಂದು 3-4 ತಿಂಗಳಲ್ಲಿ ಅದನ್ನು ಮಾಡಿದ್ದಾರೆ. ಮಾಡಿರ್ತಕ್ಕಂಥದ್ದು ಏನು ಆ ಸಂಘದ ಸಿಬ್ಬಂದಿಯವರು ಮಾತ್ರ ಸೇರ್ಕೊಂಡು ಮಾಡಿರ್ತಕ್ಕಂಥದ್ದು. ಅದನ್ನು ನಾವು ಏನು ಗುರುತಿಸಿದ್ವಿ ಅದಕ್ಕೆ ಸಂಬಂಧಿಸಿದಂಗೆ ಈಗ ಆಲ್ರೆಡಿ ನಾವು ಕ್ರಮ ಮಾಡಿದ್ದೀವಿ ಸರ್. ಅದನ್ನು ತಿರುಪತಿ ತಿಮ್ಮಪ್ಪನ ದೇವಸ್ಥಾನದ ಲಡ್ಡುವಿಗೆ ನಂದಿನಿ ಹಾಲನ್ನೇ ಬಳಸಲಾಗುತ್ತೆ. ನಂದಿನಿ ಹಾಲು ತುಪ್ಪಕ್ಕೆ ಭಾರಿ ಡಿಮಾಂಡ್ ಇದೆ. ಆದರೆ ಚಿಮುಲ್ ಅಧಿಕಾರಿಗಳು ಡೈರಿ ಸಿಬ್ಬಂದಿಯೇ ಪರಿಶುದ್ಧ ಹಾಲಿಗೆ ಕಳಂಕ ತರುತ್ತಿರುವುದು ನಿಜಕ್ಕೂ ದುರಂತ. ಅಕ್ರಮದ ಆಟ ಆಡಿರೋರಿಗೆ ತಕ್ಕ ಶಿಕ್ಷೆ ಆಗಬೇಕಿದೆ. ಭೀಮಪ್ಪ ಪಾಟೀಲ್, ಟಿವಿ9 ಚಿಕ್ಕಬಳ್ಳಾಪುರ.